ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಹೊಲ್ದಕ್ಕೆ ಹೋಗ್ಬೇಕಿತ್ತು. ಹೊಲದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ತೋರಿಸ್ತೀನಿ ಇವತ್ತು. ಮತ್ತು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಎಲ್ಲನೂ ಪೂರ್ತಿ ಅರ್ಥ ಆಗುತ್ತೆ ಏನೇನು ಮಾಡ್ತಾರೆ, ಹೊಲಕ್ಕೆ ಏನೇನು ಹಾಕ್ತಾರೆ ಅಂತ. ಮತ್ತು ಅವರಿಗೆ ಊಟ ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಗಾಡೀಲೇ ಹೋಗೋದು, ತುಂಬ ದೂರ ಐತೆ, ಅದಕ್ಕೋಸ್ಕರ. ಆಗಲೇ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಹಾಗೆ ನನ್ನ ಮಕ್ಕಳಿಬ್ರೂ ಹೋಗಿದ್ದರು. ನಾನು ಮಾತ್ರ ಊಟ ತೊಗೊಂಡು ಹೋಗೋಣ, ಉಪ್ಪಿಟ್ಟು ಮಾಡ್ತಿದ್ದೆ, ಎಲ್ಲ ಲೇಟ್ ಆಯಿತು, ಅದಕ್ಕೋಸ್ಕರ ಹೋಗೋಣ ಅಂತ ಲೇಟಾಗಿ ಬಂದೆ. ನಾನು ಗಾಡೀಲಿ ತಗೊಂಡು ಬಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಕೋಳಿ ಗೊಬ್ಬರ ಅಂತ. ಗೊಬ್ಬರನ ಹೊಡ್ಸಿರ್ತಾರೆ ಒಂದೊಂದು ಕಡೆ, ಅದನ್ನು ಹೊಡ್ಸಿರ್ತಾರೆ. ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ತುಂಬಿಕೊಂಡು ಮಂಕರಿಲಿ ಎಸಿಬೇಕು. ಅಲ್ಲಿ ತೋರಿಸ್ತೀನಿ ಇವಾಗ ಯಾವ ರೀತಿ ಎಸೆಯೋದು ಅಂತ. ನನ್ನ ಮಕ್ಕಳು ಸತ್ತೆ ಕೀಳ್ತೀನಿ ಅಂದ್ಬಿಟ್ಟು ಹೊಲದಲ್ಲಿರುವಂತಹ ಹುಳಿಕಾಳು ಹುಟ್ಟಿರುತ್ತಲ್ಲ, ಅದನ್ನೆಲ್ಲ ಕೀಳ್ತಾಯಿದ್ರು. ನೋಡಿ ಇವಾಗ ಇದನ್ನು ತುಂಬಿಕೊಂಡು ಈ ಥರ ನೀಟಾಗಿ ನೋಡಿ, ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು, ಎಲ್ಲ ಕಡೆನೂ ಎರ್ಚಬೇಕು. ಆವಾಗ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈ ಥರ ಮಾಡೋದು. ಇದೆಲ್ಲ ಆದಮೇಲೆ ಮನೆ ಹತ್ರ ಅಲ್ಲೇ ಹೊಲ್ದ ಹತ್ರ ಸೀತಾಫಲ ಹಣ್ಣು ಅಂತಾರಲ್ಲ, ಕಾಳಹಣ್ಸಿನ್ಕಾಯಿ ಅಂತಾರೆ ನಮ್ಮೂರ ಕಡೆ, ಇಲ್ಲಿ ಸೀತಾಫಲ ಅಂತಾರೆ. ಈ ಸೀತಾಫಲ ಹಣ್ಣೆಲ್ಲ ಬಿಟ್ಟಿತ್ತು. ಟೋಟಲ್ ಆಗಿ 4 ಮರ ಐತೆ ನೋಡಿ. ಎಷ್ಟೊಂದು ಬಿಟ್ಟಿತ್ತು ಅಂದರೆ ಅದೆಲ್ಲ ಹಣ್ಣಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಅದು ತಿಂದರೆ ಬೇಗ ಶೀತ ಆಗಿಬಿಡುತ್ತೆ, ಅದಕ್ಕೋಸ್ಕರ ಜಾಸ್ತಿ ತಿನ್ನಲ್ಲ ಅಷ್ಟೇ. ತುಂಬ ರುಚಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಹೊಲ್ದ ಹತ್ರನೇ ಊಟ ಮಾಡ್ಕೊಂಡ್ವಿ ಎಲ್ಲರೂ. ಅದಾದಮೇಲೆ ಮನೆಗೆ ಬರೋಣ ಅಂತ ಬಂದು ಎಲ್ಲರೂ ಕೂಡ ಅಲ್ಲೆಲ್ಲ ಕೋಳಿ ಗೊಬ್ಬರ ಎಲ್ಲ ಎರ್ಚಿದ್ರಲ್ಲ, ಎಲ್ಲರೂ ಸ್ನಾನ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಾನು ಕೂಡ ಸ್ನಾನ ಮಾಡಿಕೊಂಡು ನೀರು ಬರ್ತಾಯಿತ್ತು, ಹಂಗೆ ನೀರು ಹಿಡಿಯೋಣ ಅಂತ ನೀರು ಹಿಡಿತಾಯಿದ್ದೆ. ನನ್ನ ಮಗ ನೀರು ಹಿಡಿತಾಯಿದ್ದ, ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಎಲ್ಲ ತುಂಬಿಸಿಟ್ಟಿದ್ದ. ಅದಾದಮೇಲೆ ಡೈರೆ ಹೂವು ಎಷ್ಟೊಂದು ಅರಳಿತ್ತು. ಮತ್ತು ಯೆಲ್ಲೋ ಕಲರ್ ಹೂವು ಅಂತಾರಲ್ಲ, ಅದು ಸೇವಂತಿಗೆ ಹೂವಿಗಿಂತ ಡೈರೆ ಹೂವು ಥರನೇ ಸ್ವಲ್ಪ ಅಗಲಕ್ಕೆ ಅದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಡೈರೆ ಹೂವು, ಇದೊಂದು ಕಲರ್ ಇದೆ. ನಾನು ತೋರಿಸಿದ್ದೆ ಹೋದ ವೀಡಿಯೋದಲ್ಲಿ ಯಾವ್ಯಾವ ಕಲರ್ ಇದೆ ಅಂತ. ಇದು ಹಳ್ಳಿತ್ತು, ಅದಕ್ಕೋಸ್ಕರ ತೋರಿಸ್ತಾ ಇದೆ. ಇದು ಮತ್ತು ಯೆಲ್ಲೋ ಕಲರ್ ಹೂವು ಅದೊಂದು ಹಳ್ಳಿತ್ತು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಎಷ್ಟು ಅಗಲ ಹಳ್ಳಿತ್ತು ಅಂದರೆ ಇನ್ನೂ ಕಲರ್ ಅರಳುತ್ತೆ. ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ತೋರಿಸ್ತೀನಿ, ಎಲ್ಲ ಕಲರ್ನೂ ಹಾಕ್ತೀನಿ. ಇದು ಯೆಲ್ಲೋ ಮತ್ತು ಒಂದು ಪಿಂಕ್ ಮತ್ತು ಸ್ವಲ್ಪ ವೈಟು, ಇನ್ನೊಂದು ಒಂಥರ ಇದ್ರ ಕಲರು ಕುಂಕುಮ ಕಲರು, ಇನ್ನೊಂದು ನೋಡಿ ಯೆಲ್ಲೋ ಕಲರ್. ಇದು ಡೈರೆ ಹೂವು ಅಲ್ಲ, ಇದು ಸೇವಂತಿಗೆ ಹೂವು ಥರ, ಸ್ವಲ್ಪ ಡೈರೆ ಹೂವು ಥರನೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಸೂರ್ಯಕಾಂತಿ ಹೂವು ಥರ. ಈ ಮುಂದೆ ಒಂದು ಇದನ್ನು ಹಾಕಿದ್ದು ನಾವು, ಇಷ್ಟೊಂದು ಹೂವು ಬಿಟ್ಟಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ನಾನು ಅದಕ್ಕೆ ಫೋಟೋ ಹೊಡ್ಕೊಳ್ಳೋಣ ಅಂತ ಹೊಡ್ಕೊಂಡಿದ್ದೆ. ಕೀಳ್ತಾನೆ ಇದ್ದರೂ ತುಂಬಾ ಬಿಡ್ತಾನೆ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಎಲ್ಲ ಸೀಸನ್ನಲ್ಲೂ ಬಿಡುತ್ತೆ ಅಂತ ನಾನು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದಾದಮೇಲೆ ಇದು ಮರ್ಗೆಣ್ಸಂದು ಉದ್ದ ಬೆಳೆದಿತ್ತು, ಅದಕ್ಕೆಲ್ಲ ಕಿತ್ತಾಕಿದ್ವಲ್ಲ, ಅದು ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ. ಹಾಗೆ ಇದು ಚಿಕ್ಕ ರೋಸು, ಮತ್ತು ಇದನ್ನು ಅದೇನೋ ಅಂತಾರೆ ರುದ್ರಾಕ್ಷಿ ಹೂವು, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ.